ನೀವು ಸೋಲಾರ್ನ ಏನಕ್ಕಾಗಿ ಬಳಸಬೇಕು? ನೋಡಿ ಈಗ ಮಳೆ ಬರ್ತಾ ಇದೆ, ಸೊ ಈಗ ಬೋರ್ ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡೋಣ ಬನ್ನಿ. ಸರ್ ತೋರಿಸಿ, ಇಂತ ನಿಮಗೆ ಸರ್ವಿಸ್ ಬೇಕಾ? ಏನೋ ಆಫ್ ಮಾಡ್ಬಿಟ್ರೆ ನಮ್ಮ ಬಿಸ್ನೆಸ್ ಸ್ಟಾಪ್ ಆಗ್ಬಿಡುತ್ತೆ ಮೇಡಮ್. ಬೆಳಕಿದ್ರೆ ಸಾಕು ನಿಮ್ಗೆ. ಸೋಲಾರ್ ಅಂದ ತಕ್ಷಣ ಯಥೇಚ್ಛವಾಗಿ ಬಿಸ್ತಿರೋದ್ ಬೇಡ. ನೋಡಿ ಫುಲ್ ಎಲ್ಲ ಮೋಡ ಕವಿದಿದೆ, ಆದ್ರೂ ನಿಮ್ಗೆ ಇಷ್ಟೊಂದು ಔಟ್ಪುಟ್ ನಮ್ಗೆ ಬರ್ತಾ ಇದೆ. ಅವರ್ಗೆ 28,000 ಲೀಟರ್ ನೀರು ಬರುತ್ತೆ. SMR ಗ್ರೂಪ್ ನವೀನ್ ಸರ್ ಇದಾರೆ, ನಮ್ಗೆ ಅವರು ದೇವರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಕರೆಂಟ್ ಕಟ್ಟಿ 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 ರೋಸ್ ಮೇಡಮ್ ಒಂದು 40,000-50,000 ತನಕ ಕರೆಂಟ್. ಒಂದು ತಿಂಗಳಿಗೆ 40,000 ಅಂತ ಹೌದು. ಒಂದು ತಿಂಗಳಿಗೆ ಎಷ್ಟಾಯ್ತು? ನೋಡಿ 4 ವರ್ಷ ಆಯ್ತಲ್ಲೇ. 4 ಲಕ್ಷ. ಹೌದು ಸೊ ಈಗ ನೀವು ಒಂದ್ಸತಿ ಖರ್ಚು ಮಾಡಿದ್ರೆ 8.5 ಲಕ್ಷ. ಹೌದು ಹೌದು ಇವರು ಪ್ರತಿ ತಿಂಗಳು ಕಟ್ಟತಾನೆ ಇರ್ಬೇಕು, ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹೌದು, ಹೌದು. ಕಾಸಲ್ಲೇ ಇತ್ತು. ಖಂಡಿತ. ಸೊ ಈಗ ನೀವು ಹಿಂಗೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ನೀರು ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ನಾವು ಎಲೆಕ್ಟ್ರಿಸಿಟಿ ಮಾಡ್ಕೊಬಹುದು. ಹೌದು ಅದನ್ನು ಬೇಕು. ಖಂಡಿತ ಮೇಡಮ್. ಮಿನಿಮಮ್ ಔಟ್ಪುಟ್ ಆದ್ರೂ ನಿಮ್ಗೆ ಪ್ರಾಮಿಸ್ ಮಾಡಿದಂತ ನೀರು ಬಂದೇ ಬರುತ್ತೆ. ಪ್ಯೂರ್ ವರ್ಷಲ್ ಮೋಟರ್ ಮಾಡ್ತಾರೆ. 25 ವರ್ಷ ನಾವು ವಾರಂಟಿ ಇದೆ ಸೋಲಾರ್. ಗೌರ್ಮೆಂಟ್ ನಿಗದಿಪಡಿಸಿರೋ ಪ್ರಕಾರ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ನಾವು ಜನಕ್ಕೆ ನಮ್ಮ ಕೈಲಾದ ಮಟ್ಟದಲ್ಲಿ ಸರ್ವಿಸ್ ಕೊಡ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ನಾನಿವತ್ತು ಅರುಣ್ ವಾಟರ್ ಸಪ್ಲೈ ಜಾಗದಲ್ಲಿದ್ದೀನಿ. ಇಲ್ಲಿ ವಿಶೇಷ ಏನು ಅಂತಂದ್ರೆ, ಒಂದೇ ಬೋರಿನಲ್ಲಿ 3.5 ಲಕ್ಷ ಲೀಟರ್ ನೀರಿನ ಸಾಂದ್ರತೆಯುಳ್ಳ ಸಂಪಿಗೆ, ಒಂದೇ ಬೋರ್ ಅಲ್ಲಿ ವಾಟರ್ ಸಪ್ಲೈ ಮಾಡ್ತಾ ಇದೆ. ಒಂದೇ ಕೇಬಲ್ ನಲ್ಲಿ ಇದೆಲ್ಲವೂ ಕೂಡ ಕೆಲಸ ಆಗಿದೆ. ಅದರ ಜೊತೆಗೆ ಬೆಳಗ್ಗೆ ಆನ್ ಮಾಡಿದ್ರೆ ಸಂಜೆವರೆಗೂ ಕೂಡ ನೀರು ಹರಿತಾನೆ ಇರುತ್ತೆ. 10ರಿಂದ 15 ಟ್ರಿಪ್ಗಳು ಈ ಲಾರಿಗಳು ಹೋಗ್ತಾನೆ ಇರುತ್ತೆ. ಇಷ್ಟೆಲ್ಲಾ ನೀರು ಬೇಕು ಅಂತಂದ್ರೆ ಹೆಂಗೆ? ಯಾಕಂತಂದ್ರೆ ಇವತ್ತು ವಿದ್ಯುತ್ ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ತಿಂಗಳಾಗಿದ ತಕ್ಷಣ ಒಂದು 40ರಿಂದ 50,000 ರೂಪಾಯಿ ಬಿಲ್ ಬಂದ್ಬಿಡುತ್ತೆ. ಆದ್ರೆ ಈ ಯುವಕರು ಫ್ರೀ ಆಗಿ ಕರೆಂಟ್ ಬಿಲ್ ಕಟ್ಟದೇನೆ ನೋಡಿ 3,50,000 ಲೀಟರ್ ನೀರನ್ನ ಎತ್ತುತ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ಮಹಾಜನತೆಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಇದೊಂದು ಸಾಧನೆಯೇ ಸರಿ. ಸೊ ಹಾಗಾದ್ರೆ ಆ ಯುವಕರ ಯಾವ ರೀತಿಯಾಗಿ ಅವರು ನೀರನ್ನ ಅವರು ಬಳಕೆ ಮಾಡ್ತಿದ್ದಾರೆ, ಸೋಲಾರ್ ಪಂಪ್ ಸೆಟ್, ವರ್ಸಿಲ್ ಕಂಪನಿಯ ಸೋಲಾರ್ ಪಂಪ್ ಸೆಟ್ ಗಳು ಎಷ್ಟೊಂದು ಸಹಕಾರಿಯಾಗಿದೆ ಅವರಿಗೆ, ಬನ್ನಿ ಅವ್ರ ಜೊತೆ ಮಾತಾಡ್ತಾ ಇದರ ಡಿಟೇಲ್ಡ್ ಮಾಹಿತಿಯನ್ನ ಅವರಿಂದ ಪಡೆಯೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಮೇಡಮ್, ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ ಸರ್. ಖುಷಿ ಆಯ್ತು ಇಬ್ರು ಯುವಕರು ಇಂಥದೊಂದು ಉದ್ಯಮವನ್ನ ಮಾಡ್ತಾ ಇರೋದು ನೋಡಿ. ಏನು ಅಂದ್ರೆ ಈಗ ಇಡೀ ಬೆಂಗಳೂರಲ್ಲಿ ಈ ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ಸುತ್ತ ಅಪಾರ್ಟ್ಮೆಂಟ್ ಗಳಿದಾವೆ. ಜನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಊಟ. ಇಲ್ಲ ಅಂದ್ರೆ ಬೇಕಾದ್ರೆ ಒಂದು ಹೊತ್ತು ಇದ್ಬಿಡ್ತಾರೆ, ನೀರಿಲ್ಲ ಅಂದ್ರೆ ಆಗಲ್ಲ. ಇನ್ನು ಅದನ್ನೇ ನಾವು ಜನನ ಈಗ ನಾವು ಅದನ್ನ ಬಂಡವಾಳ ಅಂತ ಮಾಡ್ಕೊಂಡಿಲ್ಲ, ನಮ್ ಕೈಲಿ ಎಷ್ಟಾಗುತ್ತೆ ರೀಸನಬಲ್ ಆಗಿ ಕೊಡ್ತಾ ಇದೀರಿ. ಇವಾಗ ಬೇರೆ ರೀತಿ ಕಂಪೇರ್ ಮಾಡ್ದಂಗೆ ಗೌರ್ಮೆಂಟ್ ನಿಗದಿಪಡಿಸಿರೋ ಪ್ರಕಾರ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ನಾವು ಜನಕ್ಕೆ ನಮ್ ಕೈಲಾದ ಮಟ್ಟದಲ್ಲಿ ಸರ್ವಿಸ್ ಕೊಡ್ತಾ ಇದೀರಿ. ಇನ್ನೊಂದು ಸೋಲಾರ್ ಪಂಪ್ ಸೆಟ್ ಅಂದ್ರೆ ಜನಕ್ಕೆ ಏನಂತಾರೆ ಅಂದ್ರೆ, ನಮ್ಗೆ ಈಗ ಸೋಲಾರ್ ಅಂದ್ರೆ ದುಬಾರಿ, ದುಪ್ಪಟ್ಟು, ಇಷ್ಟಾಗುತ್ತೆ ಅಷ್ಟಾಗುತ್ತೆ. ನೋಡಿ ನಮ್ಗೆ SMR ಗ್ರೂಪ್ ನವೀನ್ ಸರ್ ಇದಾರೆ, ನಮ್ಗೆ ಅವರು ದೇವರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಕರೆಂಟ್ ಬಿಲ್ ಕಟ್ಟಿ 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 ರೋಸ್ ಆಗ್ಬಿಟ್ಟಿದ್ವಿ ಮೇಡಮ್. ಒಂದು ತಿಂಗಳಿಗೆ ನಮ್ಗೆ ದುಬಾರಿ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು ಮೇಡಮ್? ಒಂದು 40,000ರಿಂದ 50,000 ತನಕ ಕರೆಂಟ್ ಬಿಲ್. ಹೌದು. ಇವಾಗ ನೋಡಿ ನಮ್ಗೆ ವೆದರ್ ಫುಲ್ ಎಲ್ಲಿ ಸುತ್ತು ನೋಡ್ಬಿಡ್ಬೇಕಾದ್ರೆ ಒಂದು ಚೂರು ಸನ್ಲೈಟ್ ಇಲ್ಲ. ಅದ್ರಲ್ಲೂ ಸಹ ಹೌದು, ಅದ್ರಲ್ಲೂ ಸಹ ನಮ್ಗೆ ಈ ಸೋಲಾರ್ ಇಂದ ನಮ್ಗೆ ನಮ್ಮ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ನೀರ್ ಬರ್ತಾ ಇದೆ. ಇವರು ಕೊಟ್ಟಿರೋ ಪಂಪ್ ಸೆಟ್ ಪ್ರಕಾರ PMSM ಅಂತ ಅದ್ರ ಹೆಸರು, ವರ್ಸಿಲ್ ಕಂಪ್ನಿದು. ಅದ್ರಲ್ಲಿ ನಮ್ಗೆ ಬಿಸಿಲು ಕಡಿಮೆ ಇದ್ರೂ ಬರ್ತಾನೆ ಇರುತ್ತೆ, ಬಿಸಿಲು ರೈಸ್ ಆದಷ್ಟು ಇನ್ನೂ ಜಾಸ್ತಿ ಬರುತ್ತೆ. ಮಾಡಿದ್ದಾರೆ. ಈಗ ತಲೆಗೆ ಬರೋದು ಏನು ಅಂತಂದ್ರೆ, ಬಿಸಿಲು ಇತ್ತಂದ್ರೆ ಆ ಬಿಸಿಲನ್ನ ಗ್ರಾಬ್ ಮಾಡಿ ನಮಗ್ ನೀರ್ ಕೊಡತ್ತೆ. ನೋಡಿ ಇವಾಗ ಕ್ಲೌಡ್ ಇದೆ, ಆ ಕ್ಲೌಡಿಯಲ್ಲೂ ಕೂಡ ಬರ್ತಾ ಇದೆ. ಅದೇ ಇದ್ರ ವಿಶೇಷತೆ ಮೇಡಮ್. ನಮ್ಗೆ ನೀರಿನ ಬಗ್ಗೆ ಹೇಳಿ, ಯಾಕಂತಂದ್ರೆ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ನಿಜ ಈ ನಿಜ. ಕ್ಲೌಡಿ ವಾತಾವರಣದಲ್ಲೂ ಕೂಡ ನೀರ್ ಹರಿಯುತ್ತೆ, ಹೌದು. ಅದ್ರಲ್ಲೂ ನೀವು ಅದನ್ನೇ ನಂಬ್ಕೊಂಡು ಉದ್ಯಮ ಮಾಡ್ತಾ ಇದ್ದೀರಲ್ವಾ. ಕರೆಕ್ಟ್ ಮೇಡಮ್. ಸೊ ಈಗ ಸೋಲಾರ್ ಪಂಪ್ ಸೆಟ್ ನಿಮ್ಗೆ ಎಷ್ಟೊಂದು ಉಪಯೋಗಕಾರಿಯಾಗಿದೆ ಈ ವಾಟರ್ ಸಪ್ಲೈಗೆ. ಮೇಡಮ್ ಏನು ಅಂದ್ರೆ ನೋಡಿ, ಈಗ ಸುತ್ತು ನೋಡಿದ್ರೆ ಎಲ್ಲೂ ಒಂದ್ ಸ್ವಲ್ಪನೂ ಬಿಸಿಲು ಕಾಣಿಸ್ತಿಲ್ಲ ನಮ್ಗೆ. ಒಂದು ಚೂರು ಬಿಸಿಲಿಲ್ಲ. ಇಂತ ಬಿಸಿಲಲ್ಲಿ ಟೈಮ್ ಒಂದು 11:30 12 ಗಂಟೆ, ಇಂತ ಫುಲ್ ಮೋಡದಲ್ಲಿ ನಮ್ಗೆ ನೀರು ಜನಗಳು ತೋರ್ಸೋಣ, ನೀರ್ ಹೇಗಿದೆ ನೋಡೋಣ ಬನ್ನಿ. ಹಾ ಮೇಡಮ್. ಈಗ ನೋಡಿದಾಗೆ ನೀವು ಒಂದು 3.5ರಿಂದ 4 ಇಂಚು ನಮ್ಗೆ, ಅದು ಫುಲ್ ಮೋಡ. ಒಂದು ಚೂರು ನಮ್ಗೆ ಬಿಸಿಲಿಲ್ಲ. ಜನಗಳಿಗೆ ಗೊತ್ತಿಲ್ಲ ಏನಂದ್ರೆ ಸೋಲಾರ್ ಅಂದ್ರೆ ಬರೀ ಬಿಸಿಲಿದ್ರೆ ಮಾತ್ರ ಓಡುತ್ತೆ, ಬಿಸಿಲಿರ್ಬೇಕು ಫುಲ್ ಆಗಿ. ಏನೋ ಜನಗಳಿಗೆ
ಬಿಸಿಲು ಅಂದ್ರೆ ಅದು ಕಣ್ಣಿಗೆ ಹೊಡಿತಾ ಇರ್ಬೇಕು ಬಿಸಿಲು ಅಂದ್ರೆ. ಆ ರೀತಿ ಸೋಲಾರ್ ಯೂಸ್ ಮಾಡ್ಕೋಬೇಕು ಅಂದ್ರೆ ಆ ರೀತಿ ಜನಗಳಿಗೆ ಜನ ಒಂದ್ಸಲಿ ನಮ್ಮ ಈಗ ಅವ್ರಿಗೆ ಜನಗಳ ಅನುಮಾನ ಇದ್ರೆ ಬರ್ಬೋದು. ಇಲ್ಲಿ ಅರುಣ್ ವಾಟರ್ ಸಪ್ಲೈ ನಾಗೇನಹಳ್ಳಿ ಅಂತ ಹಾಕಿದ್ರೆ ಒಂದು ಲೊಕೇಶನ್ ಹಾಕಿದ್ರೆ ಸೀದಾ ಬಂದ್ಬಿಡ್ತಾರೆ ಇಲ್ಲಿಗೆ ಕರೆಕ್ಟ್ ಆಗಿ. ಬಂದು ಒಂದ್ಸಲಿ ನೋಡಿದ್ರೆ ನಮ್ದು ಏನ್ ಔಟ್ಪುಟ್ ಬರ್ತಾ ಇದೆ, ಯಾವ ರೀತಿ ನಾವು ಅದನ್ನ ಸದುಪಯೋಗ ಪಡಿಸ್ಕೊತಾ ಇದೀರಿ ನೀರ್ನ, ಅದು ಏನ್ ಸೋಲಾರ್ ಆಗ್ಲಿ ಅಥವಾ ಅವ್ರು ವರ್ಸಿಲ್ ಮೋಟರ್ಸ್ ಅಂಡ್ ಪಂಪ್ಸ್ ಅಂತಿದೆ, ಬೇರೆ ಕಂಪ್ನಿಗಳ ಲೆಕ್ಕಾಚಾರ ಮಾಡಿದ್ರೆ ಇವ್ರದ್ದು ದುಪ್ಪಟ್ಟು ಬರ್ತಾ ಇದೆ ಮೇಡಮ್ ನೀರು. ಮಾಡ್ತಿದ್ರಲ್ಲ ಆ ಸಮಯದಲ್ಲಿ ಹೆಂಗಿತ್ತು ಮೇಡಮ್? ವಿದ್ಯುತ್ ಬಳಕೆ ಮಾಡಿ ಸಂಪಾದನೆ ಇವಾಗ ನಾವು ಯೂಸ್ ಮಾಡ್ಕೊಳ್ಳುವಾಗ ನಮ್ಗೇನು ಅಂದ್ರೆ ಈಗ ಕರೆಂಟ್ ಇಂಥ ಟೈಮಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಥವಾ ನಮ್ಗೇನಾದ್ರು ವಿದ್ಯುತ್ ಸಂಪರ್ಕ ಸ್ಥಗಿತಗೊಳ್ತು, ಆ ಟೈಮಲ್ಲಿ ನಾವು ವೇಟ್ ಮಾಡ್ಬೇಕಾಯ್ತು. ಜನರೇಟರ್ ಬರೀ ಏನಿದ್ರು ಇದ್ರಲ್ಲಿ ಯೂಸ್ ಮಾಡ್ಕೊಬೋದಾಯ್ತು ಸಂಪಲ್ಲಿ. ಬೋರ್ವೆಲ್ ಸ್ಟಾರ್ಟ್ ಮಾಡಕ್ಕೆ ನಮ್ಗೆ ಯಾವ್ದೇ ರೀತಿ ಬೇರೆ ಆಲ್ಟರ್ನೇಟ್ ಸೋರ್ಸಸ್ ಇರಲಿಲ್ಲ. ಅದಕ್ಕೆ ನಾವು ಇವಾಗ ಸೋಲಾರ್ ಏನಕ್ಕೆ ಹೋಗಿದ್ರಿ ಅಂದ್ರೆ ಒಂದು ತಿಂಗಳಿಗೆ ನಮ್ಗೆ ಒಂದು 40,000 ರಿಂದ 50,000 ಕರೆಂಟ್ ಬಿಲ್ ಬರ್ತಾ ಇತ್ತು. ಎಷ್ಟೊತ್ತವರೆಗೂ ನಿಮ್ಗೆ ನೀರು ಸಿಗುತ್ತೆ ಮೇಡಮ್? ಬೆಳಿಗ್ಗೆ ನಾವು ನೋಡಿ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಬಿಸಿಲು ಇದ್ದಂಗೆಲ್ಲ ನೀರು ಬರುತ್ತೆ, ಇದ್ದಂಗೆಲ್ಲ ನೀರು ಬರುತ್ತೆ. ನೋಡಿ ಈಗ ಸ್ವಲ್ಪ ಬಿಸಿಲು ಬಂತು, ಇವಾಗ ರೈಸ್ ಆಗುತ್ತೆ ಅಂದ್ರೆ ಈಗ ಈ ಟೈಮಲ್ಲಿ ನಮಗೆ 1 ಅವರ್ಗೆ 28,000 ಲೀಟರ್ ನೀರು ಬರುತ್ತೆ. ಹೌದು ಮೇಡಮ್, ಖಂಡಿತ ಮೇಡಮ್, 100%. ಏನಂದ್ರೆ ನಾವು ಈಗ SMR ಗ್ರೂಪ್ಸ್ ಕಡೆಯಿಂದ ನವೀನ್ ಸರ್ ಬಂದಿದ್ರು, ಅವರು ನಮ್ಗೆ ಈ ರೀತಿ ಹಿಂಗಿದೆ ಅಂತ ನಾವು ಅವ್ರನ್ನ ಮಾತು ನಂಬ್ಕೊಂಡು ಬ್ಲೈಂಡ್ ಆಗಿ ನಾವು ಮಾಡಿದ್ರಿ. ನಾವು ಬೇರೆ ಸೈಟು ಸರ್ ಇದಂಗಿದೆ ಸರ್ ಅದಂಗಿದೆ, ನಾವ್ ಇಂಥ ಕಡೆ ಬೇರೆ ಯಾವುದೇ ರೀತಿಯಾದ ನಾವು ಪ್ಲಾಂಟ್ ಆಗ್ಲಿ ಅಥವಾ ಬೇರೆ ಕಡೆ ಅವ್ರು ಹಾಕಿರೋ ಕಡೆ ಹೋಗಿ ನಾವು ಹೇಗಿದೆ ಅಂತ ಇದನ್ನ ಎಕ್ಸ್ಪ್ಲೈನ್ ಆದ್ರೂ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಯಾವುದೇ ರೀತಿ ಮಾಡಿಲ್ಲ. ಯಾಕಂದ್ರೆ ಅವ್ರ ಮಾದ್ಮೇಲೆ ನಮ್ ನಂಬಿಕೆ ಬಂತು, ಬ್ಲೈಂಡ್ ಆಗಿ ಮಾಡ್ಸಿದ್ರಿ ಮೇಡಮ್ ಕೆಲಸ. ಅವ್ರ ಕಡೆಯಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ. ನೋಡಿ ಸೋಲಾರ್, ಈಗ ಜನಕ್ಕೆ ಸೋಲಾರ್ ಅಂದ್ರೆ ದುಪ್ಪಟ್ಟು ದುಬಾರಿ, ನಮಗ್ ಬರೀ 8.5 ರಿಂದ 9 ಲಕ್ಷ ಒಳಗಡೆ ಇದೆಲ್ಲ ಮುಗಿದೋಗಿದೆ. 20 HP ಕರೆಂಟ್. ಹೌದು ಮೇಡಮ್, ನೋಡಿ ಸೋಲಾರ್ ಪ್ಯಾನಲ್ ನಿಮ್ಗೆ ಕಾಣ್ಬೋದಲ್ಲಿ ಆ ಸೋಲಾರ್ ಪ್ಯಾನಲ್ ಇದೆ. ಅದರಿಂದ ನಮ್ಗೆ ಒಂದು ಬೆಳಿಗ್ಗೆ 7-7:30 ಸ್ಟಾರ್ಟ್ ಮಾಡಿದ್ರೆ ಸಂಜೆ ಒಂದು 6 ಗಂಟೆ ತನಕ ರನ್ನಿಂಗ್ ಇರುತ್ತೆ. ಬಿಸಿಲು ಬಿದ್ದು ಮಳೆ ಬೀಳ್ತಾ ಇರೋ ಸಹ ನಮ್ಗೆ ನೀರ್ ಬರುತ್ತೆ. ನೀವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ನೀರ್ ಬರ್ತಾನೆ ಇರುತ್ತೆ. ನಾವು ಅದಷ್ಟೇ ಆಫ್ ಆಗುತ್ತೆ, ಅದಷ್ಟೇ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ. ಆ ರೀತಿಯಲ್ಲ ಸಿಸ್ಟಮ್ ಇದೆ. ಈ PMSM ಟೆಕ್ನಾಲಜಿ. ಹೌದು ಮೇಡಮ್, ಈ PMSM ಮೋಟರ್ಸ್ ನಾರ್ಮಲ್ ಸ್ಟಾರ್ಟರ್ಸ್ ಅಲ್ಲಿ ರನ್ ಆಗೋದಿಲ್ಲ. ಅದರಿಂದ ನಿಮ್ಗೆ ಇದನ್ನ ಡ್ರೈವ್ಸ್ ಅಂತ ಹೇಳ್ತಾರೆ. ಅದು ಕೂಡ ಸ್ಟಾರ್ಟರ್. ಇದು ಹೊಸ ಟೆಕ್ನಾಲಜಿಯಲ್ಲಿ ಡ್ರೈವ್ಸ್ ಅಂತ ಕರಿತೀವಿ ಇದನ್ನ. ಡ್ರೈವ್ಸ್ ಅಂದ್ರೆ ನೋಡಿ ನಿಮ್ಗೆ ಇದು ಬಂದಿರೋದು ಈ ಪವರ್ ಲೈನ್ಸ್ ಎಲ್ಲ ಇದೆಯಲ್ಲ, ಇದು ಬಂದು ಸೋಲಾರ್ ಲೈನ್ಸ್. ಇದು ಈ 3 ಫ್ಯೂಸ್ ಇದೆಯಲ್ಲ, ನಿಮ್ಗಿದು ಎಲೆಕ್ಟ್ರಿಸಿಟಿ ಲೈನ್ಸ್. ನನಗೆ ಬೆಳಗ್ಗೆ ಟೈಮಲ್ಲಿ ಬಿಸಿಲು ಸಾಕಾಗ್ಲಿಲ್ಲ ಅಂತಂದಾಗ ಈ ಸೋಲಾರ್ MCB ಇದೆಯಲ್ಲ, ಸೋಲಾರ್ MCBನ ಆಫ್ ಮಾಡ್ಕೊತೀನಿ. ಇದನ್ನ ಆಫ್ ಮಾಡಿ 10 ಮಿನಿಟ್ಸು ಐಡಲ್ ಅಲ್ಲಿ ಇಡಬೇಕು. ಐಡಲ್ ಅಲ್ಲಿ ಇಟ್ಟ ತಕ್ಷಣ ಎಲೆಕ್ಟ್ರಿಸಿಟಿ MCB ಆನ್ ಮಾಡಿ ಮತ್ತೆ ಡ್ರೈವ್ ರನ್ ಅಂತ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಆಗಿ ರನ್ ಆಗುತ್ತೆ ಎಲೆಕ್ಟ್ರಿಸಿಟಿಯಲ್ಲಿ. ಇದರಲ್ಲಿ ನಿಮ್ಗೇನು ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಸಿಂಗಲ್ ಅಂತ ಕರಿತೀರಿ. ಆಗ ಒಂದು ಫೇಸ್ ಅಲ್ಲಿ ಕರೆಂಟ್ ಇರಲ್ಲ, ಒಂದು ಫೇಸ್ ಅಲ್ಲಿ ಇಲ್ಲದೆ ಇದ್ರು ಸಹಿತ ಇದು 3 ಫೇಸ್ಗೆ ಕನ್ವರ್ಟ್ ಮಾಡ್ಕೊಂಡು ನಿಮ್ಗೆ ಪವರ್ ರನ್ ಮಾಡುತ್ತೆ. ಅದರಿಂದ ನಿಮ್ಗೆ ನೈಟ್ ಟೈಮಲ್ಲಿ ಏನು ತೊಂದರೆ ಕೊಡೋದಿಲ್ಲ ಮೋಟರ್ಸ್. ನೈಟ್ ಟೈಮಲ್ಲಿ ಕೂಡ ರನ್ ಆಗುತ್ತೆ. ಡೇ ಟೈಮಲ್ಲಿ ನೋಡಿ ನಿಮ್ಗೆ ಈಗ 79 ಇದೆ. 79 ಏನ್ ತೋರಿಸ್ತಾ ಇರುತ್ತೆ ಅಂದ್ರೆ ಹೊರಗಡೆ ನಿಮ್ಗೆ ಮೋಡ ಇರುತ್ತೆ, ಲೈಟ್ ಆಗಿ ಮೋಡ ಇರೋದ್ರಿಂದ 79 ಇರುತ್ತೆ. ಇದು ಬಿಸಿಲು ಜಾಸ್ತಿ ಆಗ್ತಾ ನಿಮ್ಗೆ ಜಾಸ್ತಿ ಬರುತ್ತೆ. ಇದು ಅಪ್ ಟು ನಿಮ್ಗೆ 115 ತನಕ ಹೋಗುತ್ತೆ. 115 ಅಂತ ಇದ್ದಾಗ ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟು ಬಿಸಿಲು ಬರ್ತಾ ಇದೆ ಅಷ್ಟು ನೀರು ಹೊರಗಡೆ ಬರ್ತಾ ಇದೆ ಅಂತ ಅರ್ಥ. ಇದು ಕಮ್ಮಿ ಆದಂಗೆಲ್ಲ ಅಲ್ಲಿ ಪ್ರೆಷರ್ ಕಮ್ಮಿ ಇರುತ್ತೆ. ಇದು ಜಾಸ್ತಿ ಆಗ್ತಾ ನಿಮ್ಗೆ ಪ್ರೆಷರ್ ಜಾಸ್ತಿ ಬರುತ್ತೆ. ಮತ್ತು ಈ ಡ್ರೈವ್ಸ್ ಅಲ್ಲಿ ಮತ್ತೊಂದು ವಿಶೇಷತೆ ಏನಿದೆ ಅಂದ್ರೆ ನಿಮ್ಗೆ ಇದು ಹೀಟ್ ಆಗೋದಿಲ್ಲ. ನೀವು 24/7 ರನ್ ಮಾಡಿದ್ರು ಸಹಿತ ನಾರ್ಮಲ್ ಸ್ಟಾರ್ಟರ್ಸ್ ನೀವು ಮುಟ್ಟಿದ ತಕ್ಷಣ ಬಿಸಿ ಇದೆಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಯಾಕೆ ಹೀಟ್ ಆಗೋದಿಲ್ಲ ಅಂದ್ರೆ ಹೀಟ್ ಸಿಂಕ್ಸ್ ಮತ್ತು ಫ್ಯಾನ್ ಇದೆ ಇದರಲ್ಲಿ, ಕೂಲರ್ಸ್. ನಿಮ್ಗೆ ಯಾವ ತರ ಗಾಡಿಯಲ್ಲಿ ರೇಡಿಯೇಟರ್ಸ್ ಇರುತ್ತಲ್ಲ, ಹೀಟ್ ಆದಾಗ ಕೂಲ್ ಮಾಡೋದಕ್ಕೆ ಆಟೋಮೆಟಿಕ್ ಆಗಿ, ಅದೇ ತರ ಇದು ಡ್ರೈವ್ ನಿಮ್ಗೆ ಹೀಟ್ ಆಗದೆ ಇರೋ ತರ ನೋಡ್ಕೊಳುತ್ತೆ. ಹೀಟ್ ಸಿಂಕ್ಸ್ ಇರುತ್ತೆ ಒಳಗಡೆ, ಅದು ಬಿಸಿ ಶಾಖನ ಎಳ್ಕೊಂಡು ಆಟೋಮೆಟಿಕ್ ಆಗಿ ತಣ್ಣಗೆ ಮಾಡ್ಬಿಡುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಿದೆ ನಿಮ್ಗೆ ಅಂದ್ರೆ ಇದು ಬಂದು ಶಾಕ್ ಪ್ರೂಫ್ ಇದೆ. ಮಳೆ ನೀರು ಬಿದ್ರೂ ಸಹಿತ ಅಥವಾ ಕರೆಂಟ್ ಏನಾದ್ರು ಲೀಕೇಜ್ ಆಗಿದೆ, ಇದು ಡ್ರೈವ್ಸ್ ಅಲ್ಲಿ ನಿಮ್ಗೆ ಶಾಕ್ ಹೊಡೆಯೋದಿಲ್ಲ. ಅದರಿಂದ ನಿಮ್ಗೆ ನಾರ್ಮಲ್ ನಮ್ಮ ರೈತರು ಸಹಿತ ಏನಪ್ಪಾ ಇದು ಈ ತರ ಇದೆ, ಇದೇನೋ ನನ್ಗೆ ಗೊತ್ತಾಗಲ್ಲ, ಕಂಪ್ಯೂಟರ್ ತರ ಇದೆ, ಈ ತರ ಎಲ್ಲ ನೀವು ಅನ್ಕೊಂಡು ಏನು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾ ಉಪಯುಕ್ತವಾಗಿದೆ, ಏನೂ ತೊಂದರೆ ಇಲ್ಲ, ಯೂಸ್ ಮಾಡಬಹುದು. ರಾತ್ರಿ ಬೇಕು ಅಂದ್ರೆ ಹೌದು, ರಾತ್ರಿ, ಹಗಲು ಬೇಕು ಖಂಡಿತ ಅಂದ್ರೆ ಮೇಡಮ್. ಹೌದು, ಜನಗಳಿಗೆ ನಿಮಗೀಗ ಆಲ್ಮೋಸ್ಟ್ ಒಂದು 12 ಅವರ್ಸ್ ನೀರ್ ಬೇಕು ಹೌದು ಅಂತಂದ್ರೆ ಮೇಡಮ್, ಸಾಕಾಗಲ್ಲ. ಹೌದು ಮೇಡಮ್, ಸೊ ಇವಾಗ ನಿಮ್ಗೆ ಸೋಲಾರ್ ಹೆಲ್ಪ್ ಆಗ್ಬಿಟ್ಟಿದೆ. ಖಂಡಿತ ಮೇಡಮ್. ಹೌದು, ಎಷ್ಟೋ ತುಂಬಾ ಉಪಯೋಗ ಆಗಿದೆ. ಈ ಕರೆಂಟ್ ಬಿಲ್ ನೋಡಿ, ಇವಾಗ ನಮ್ದು ಬೇರೆ ತರ ಕಮಿಟ್ಮೆಂಟ್ ಇರುತ್ತೆ. 40,000 ರಿಂದ 50,000 ನಮ್ಗೆ ಏನಾದ್ರು ಉಳಿತಾಯ ಬಂತು ಅಂತಂದ್ರೆ ಅದರಿಂದ ನಾವು ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ಕೊಬಹುದು. ನಾವು 8.5 ಲಕ್ಷ
ದುಬಾರಿ ಆಯ್ತು ಜಾಸ್ತಿ ಆಯ್ತು ನಾವು ಅನ್ಕೊಂಡ್ರೆ ಇವಾಗ ನೋಡ್ರಿ ಒಂದ್ ಕರೆಂಟ್ ಬಿಲ್ 40 ರಿಂದ 50 ಸಾವಿರ ನಮ್ಮ ಒಂದು 6-7 ತಿಂಗಳು ಕರೆಂಟ್ ಬಿಲ್ ಹಾ. ಒಂದು ತಿಂಗಳಿಗೆ 40,000 ಅಂತ ಹೌದು. 10 ತಿಂಗಳಿಗೆ ಎಷ್ಟಾಯ್ತು? ನೋಡಿ 4 ಲಕ್ಷ ಆಯ್ತಲ್ಲೇ 4 ಲಕ್ಷ. ಹೌದು ಸೊ ಈಗ ನೀವು ಒಂದ್ಸತಿ ಖರ್ಚು ಮಾಡಿದ್ರೆ ಹೌದು madam. 8-8.5 ಖರ್ಚು ಹೌದು, ಮಾಡಿದ್ದಾರೆ, ಹೌದು. 8-8.5 ಲಕ್ಷ ಹೌದು. ಖರ್ಚು ಮಾಡಿದ್ದಾರೆ. ಹೌದು ಸೊ ಮೇಡಮ್ ಅದನ್ನ ಇವರು ಪ್ರತಿ ತಿಂಗಳು ಕಟ್ಟತಾನೆ ಇರ್ಬೇಕು, ಪ್ರತಿ ವರ್ಷವೂ ಕೂಡ ಇದೇ ರೀತಿ ಹೌದು, ಹೌದು. ಲಾಸ್ ಅಲ್ಲೇ ಇದ್ರು. ಖಂಡಿತ ಸೊ ಈಗ ನೀವು ಹಿಂಗೆ ಮಾಡ್ಕೊಂಡಿದ್ದಕ್ಕೆ ಇವತ್ತು ಫ್ರೀ ಮೇಡಮ್ ಫ್ರೀ. ಇನ್ನೊಂದೇನು ಅಂದ್ರೆ ಬಿಲ್ ಇಲ್ಲದೇನೆ ನೀವು ನೀರನ್ನ ಹೌದು ಮೇಡಮ್ ಇದನ್ನ ಉಪಯೋಗಿಸ್ಕೊಳ್ಳಿ. ಖಂಡಿತ 25 ವರ್ಷ ನಾವು ವಾರಂಟಿ ಇದೆ ನಮ್ಗೆ ಸೋಲಾರ್. 25 ವರ್ಷ. ಹೌದು ಸೋಲಾರ್ ಪ್ಯಾನಲ್ ಗೆ 25 ಇಯರ್ಸ್ 25 ಇಯರ್ಸ್ ವಾರಂಟಿ ಇದೆ. ಏನಾದ್ರು ತೊಂದರೆ ತಾಪತ್ರ ಏನಾದ್ರು ಆಯ್ತು ಅಂದ್ರೆ ಇಮಿಡಿಯೇಟ್ ಕರ್ಸ್ತಾರೆ ಟೀಮ್ ನ. ಇಮಿಡಿಯೇಟ್ 100% ಮೇಡಮ್. ಸರ್ವಿಸ್ ಅಲ್ಲೂ ಸಹ ಯಾರೋ ಬಂದ್ರು ಇವಾಗ ನೋಡಿ, ಇವಾಗ ಕೆಲವರು ಬರ್ತಾರೆ, ಕೆಲವರು ಸೋಲಾರ್ ಕಡೆಯಿಂದ ಬರ್ತಾರೆ, ಅವರು ಇವಾಗ ಅವ್ರದ್ದು ಏನಾದ್ರು ಮುಗ್ದೋಯ್ತು ಕೆಲಸ ಅನ್ಕೊಳ್ಳಿ. ಈಗ ನೋಡ್ರಿ ಒಂದ್ ಪ್ಯಾನಲ್ ಹಾಕಿದ್ರು, ಅವ್ರ ದುಡ್ಡವ್ರು ಬಂತು, ಅವ್ರ ದುಡ್ಡವ್ರು ಬಂದ್ರೆ ಕೆಲವರು ಅದನ್ನ ರೆಸ್ಪಾಂಡ್ ಮಾಡತಾರೆ ಇರಲ್ಲ. ಇವ್ರಿಗೊಂದು ಕಾಲ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಒಂದು 1 ಅವರ್. ಇವ್ರ ತುಮಕೂರಲ್ಲಿ, ತುಮಕೂರು ಈಗ ಡಿಸ್ಟೆನ್ಸ್ ನಮ್ಗೊಂದು 60 ಇಂದ 80 ಕಿಲೋಮೀಟರ್ ಆಗುತ್ತೆ. ಇಮಿಡಿಯೇಟ್ ಒಂದು 2 ಅವರ್ಸ್ ಅಲ್ಲಿ ನಮ್ಗೆ ಕಳಿಸ್ತಾರೆ ಟೀಮ್ ನ. ಆ ರೀತಿ ಇದೆ ಮೇಡಮ್ ಇವ್ರದ್ದು. ನಾವ್ ಇವಾಗ ನೀರಿನ ಸಪ್ಲೈ ಯಾವ ರೀತಿ ಆಗುತ್ತೆ, ಸೋಲಾರ್ ನ ಬಳಕೆ ಮಾಡಿ ಇವ್ರು ಯಾವ ರೀತಿ ನೀರನ್ನ ಹೊರ ತೆಗಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಬಟ್ ಹೇಳಿದ್ವಿ ಇನ್ನೊಂದು ವಿಚಾರ ನಿಮಗೆ ಸಾಕ್ಷಿ ಸಮೇತ ತೋರಿಸ್ಬೇಕು ಅಂತಂದ್ರೆ ಈ ಸಂಪಲ್ಲಿ ಎಷ್ಟು ನೀರ್ ಹಿಡಿಯುತ್ತೆ ಮತ್ತೆ ಅದು ಯಾವ ರೀತಿ ನೀರ್ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಹೋಗ್ತೀವಿ. ಈ ಸಂಪು ಎಷ್ಟು ಹಿಡಿಯುತ್ತೆ ನೀರು ಮೇಡಮ್? ನಮ್ಗೆ 3,40,000 3,50,000 ತನಕ ಹಿಡಿದೆ. 3 ಗಾಡಿಗಳಿದಾವೆ. ಏನಾದ್ರು ಎಮರ್ಜೆನ್ಸಿ ಇತ್ತು ಅಂದ್ರೆ ನಾನು ಓಡಿಸ್ತೀನಿ, ನಮ್ ಬ್ರದರ್ ಓಡಿಸ್ತಾರೆ, ಎಲ್ಲಾರು ಡ್ರೈವಿಂಗ್ ಮಾಡ್ತೀವಿ ಮೇಡಮ್. ಎಲ್ಲಾರು ಗಾಡಿ ಇದೆ ಅಂತಂದ್ರೆ ಒಂದೊಂದು ಗಾಡಿಗೆ ಎಷ್ಟೆಷ್ಟು ಲೀಟರ್ ನೀರ್ ಹಿಡಿಯುತ್ತೆ ಮೇಡಮ್? ಒಂದ್ ಗಾಡಿದು 6,000, 12,000, 18,000 6,000, 12,000, 18,000 ಟ್ಯಾಂಕರ್ಸ್ ಇದೆ. ಹೌದು ಮೇಡಮ್. ಹೌದು ಪ್ರತಿದಿನ ಎಷ್ಟು ಗಾಡಿ ಇದನ್ನ ಟ್ರಿಪ್ ಹೋಗುತ್ತೆ ಸರ್? ಮೇಡಮ್ ನಮ್ಗೆ ಕಂಪೇರ್ ಮಾಡ್ತಾ ಹೋದ್ರೆ ಒಂದೊಂದ್ ದಿನ ಒಂದೊಂದ್ ತರ. ಒಂದ್ ಆವರೇಜ್ ಆಗಿ ಒಂದು 10 ಗಾಡಿ ಡೈಲಿ ನಾರ್ಮಲ್ ಆಗಿ. ಹೌದು ಮೇಡಮ್. ಸಾರಿ ನೋಡಿ 6, 12, 18 ಹೌದು ಮೇಡಮ್. ಹೌದು ಮೇಡಮ್. 10 ಟ್ರಿಪ್ ಹೋದ್ ಅಂದ್ರೆ 3 10 ಹೋಗ್ ಬರುತ್ತೆ ಅಥವಾ 3 ಸೇರಿ 10? ಇಲ್ಲ ಮೇಡಮ್, 3 10 ಹೋಗುತ್ತೆ. 3 10 ಹೋಗ್ ಬರುತ್ತೆ ಅಂತಂದ್ರೆ ಇವ್ರಿಗೆ ಒಂದು ಆವರೇಜ್ ಅದು ನೀರ್ ಸಿಗ್ತಾ ಇದೆ ಅಂತ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಖಂಡಿತ ಮೇಡಮ್. ಅದು ಇನ್ನೊಂದು ಬೇರೆ ನಾವು ಸಿಂಗಲ್ ಬೋರ್ವೆಲ್, ಬೇರೆದು ಇನ್ನೊಂದು ಸಪರೇಟ್ ಬೋರ್ವೆಲ್ ಇಟ್ಕೊಂಡು ಬೋರ್ ಕೊರದೆ ಇಲ್ಲೊಂದು ಬೋರ್ ಕೊರದೆ ಅದೇನಿಲ್ಲ. ಇಲ್ಲ ಇಲ್ಲ ಮೇಡಮ್, ಒಂದೇ ಬೋರ್ ಅಲ್ಲಿ ನಡೀತಾ ಇರುತ್ತೆ. ಒಂದೇ ಬೋರ್ವೆಲ್ ಮೇಡಮ್. ಬರೀ 600 ಅಡಿಲಿ ಇದೆ ಸರ್. ಇನ್ನೂ ಮೇಲೆ ಬಿಡೋಣ ಅಂತಂದ್ರು ನಾವು ಏನೋ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಬಿಟ್ಟಿದಿರಿ. 300 ಅಡಿಗೆ ಬಿಟ್ರು ಇದಕ್ಕಿಂತ ಡಬಲ್ ನೀರ್ ಬರುತ್ತೆ. ಹೌದು ಮೇಡಮ್. ನವೀನ್ ಸರ್ ಬಂದ್ಬಿಟ್ಟು ಒಂದ್ ಬೋರ್ ಅಲ್ಲೇ ಆಗ್ಬಿಡುತ್ತೆ ಕಣ್ರಿ ಅಂತ. ಖಂಡಿತ ಇದೆ ಮೇಡಮ್. ನಾವು ಕಣ್ಣಲ್ಲಿ ನೋಡೋ ತನಕ ನಮಗೂ ಇರಲಿಲ್ಲ. ಸಾರ್ ಏನೋ ಹೇಳ್ತಿದ್ದಾರೆ, ಸಾರ್ ಏನೋ ಹೇಳ್ತಾವ್ರೆ, ಇನ್ನ ಮೇಲೆ ಬಿಡೋಣ, ನೀರ್ ಜಾಸ್ತಿ ಇದೆ. ನಾವು ಕಣ್ಣಲ್ಲಿ ನೋಡಿದ್ರೆ ಮೇಡಮ್, ಕ್ಯಾಮ್ರಾ ಸಾರ್ ಬಂದಿದ್ರು, ಕ್ಯಾಮ್ರಾನ ನೀಟಾಗಿ ರನ್ನಿಂಗ್ ಅಲ್ಲಿ ಬಿಟ್ರು. ಆಫ್ ಮಾಡಿ ಕೆಲವರು ಮೋಟರ್ ತೆಗೆದು ಬಿಡ್ತಾರೆ, ಪೈಪ್ ಲೈನ್ ಎಲ್ಲ ತೆಗೆದು ಬಿಡ್ತಾರೆ. ಆ ರೀತಿ ಇಲ್ಲ, ರನ್ನಿಂಗ್ ಅಲ್ಲೇ ಅದಕ್ಕೆ ಯಾವ ರೀತಿ ತಕ್ಕಾದ ಕ್ಯಾಮ್ರಾ ತಗೊಂಡ್ ಬಂದ್ರು. ಆ ಕ್ಯಾಮ್ರಾ ತಗೊಂಡ್ ಬಂದು ಯಾವ್ದು ನೀಟಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸರ್ ಇಲ್ಲಿ ಒಂದ್ ಗ್ಯಾಪ್ ಇದೆ, ಈ ರೀತಿ ಗ್ಯಾಪ್ ಇದಾವೆ ಒಳಗಡೆ, ನಿಮ್ಮ ಬೋರ್ವೆಲ್ ಅಲ್ಲಿ ಇಷ್ಟು ಪ್ರಮಾಣದ ನೀರಿದೆ, ಇಷ್ಟು ಫೋರ್ಸ್ ಇದೆ, ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಇದ್ರ ಲೆಕ್ಕಾಚಾರಕ್ಕೆ ಒಂದು ನೀಟಾಗಿ ಒಂದು ನಮ್ಗೆ ಆ ಮೋಟರ್ ಪಂಪ್ ನ 17 HP ಮೋಟರ್ ಪಂಪ್ ನ ತಗೊಂಡ್ಬಂದು ವರ್ಸಿಲ್ ಕಡೆಯಿಂದ ನಮ್ಗೆ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇದು ಇನ್ನೊಂದೇನು ಅಂದ್ರೆ ಇದೇ 17 HP ಗೆ ಡಬಲ್ ಕೇಬಲ್ ಮೊದ್ಲಿತ್ತು. ಈ ಕೇಬಲ್ ಇದೆ, ಅದು ಮೋಟರ್ಗೆ ಪಂಪ್ಸ್ಗೆ ಜನಕ್ಕೆ ಗೊತ್ತಿರುತ್ತೆ. ಆ ಮೋಟರ್ ಪಂಪ್ ಗೆ ಏನಂತಾರೆ ಡಬಲ್ ಕೇಬಲ್ ಮಾಡ್ಬೇಕು. ನಾರ್ಮಲ್ ಆಗಿ ಇಷ್ಟು ಅಡಿ, ಒಂದ್ 300 ಅಡಿ ಡೌನ್ಗೆ ಡೆಪ್ತ್ ಹೋದ್ರೆ ಡಬಲ್ ಕೇಬಲ್ ಬರ್ತದೆ. ಆ ಡಬಲ್ ಕೇಬಲ್ ಅದ್ರಲ್ಲೂ ನಮ್ಗೆ ಉಳಿತಾಯ ಮಾಡಿದ್ದಾರೆ. ಬರೀ ಇವಾಗ 600 ಅಡಿ ಬಿಟ್ಟಿದ್ದೀರಿ ಸಿಂಗಲ್ ಕೇಬಲ್ ಮೇಡಮ್, ಅದಕ್ಕಿಂತ ದುಪ್ಪಟ್ಟು ನೀರು ಬರುತ್ತೆ. ಜನಗಳಿಗೆ ಕರೆಂಟ್ ಬಿಲ್ ಉಳಿತಾಯ ಆಗುತ್ತೆ. ಕೆಲವರು ಕರೆಂಟ್ ಬಿಲ್ ಓಡಿಸಾದ್ರೆ ಕರೆಂಟ್ ಬಿಲ್ ಓಡಿಸ್ಕೊಬಹುದು. ಸೋಲಾರ್ ಆದ್ರೆ ಸೋಲಾರ್ಗೂ ಇನ್ನು ಫುಲ್ ಉಳಿತಾಯ ಆಗುತ್ತೆ. 3.5 ಲಕ್ಷ ಲೀಟರ್ ನೀರು ಹಿಡಿಯುತ್ತೆ ಒಂದೇ ಒಂದು ಬೋರ್. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಇದನ್ನ ನಂಬಲೇಬೇಕು. ಸೊ ನೀವೇನ್ ವಿಜುವಲ್ಸ್ ನ ನೋಡ್ತಾ ಇದ್ದೀವಿ, ಈ ಸಂಪು ಯಾವ ರೀತಿ ಆಳವಾಗಿ ಮತ್ತು ಅಗಲವಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಸೊ ಪ್ರತಿದಿನ 10 ಟ್ರಿಪ್ ಹೋಗುತ್ತಂತಲ್ಲ, ಸೊ ಇಷ್ಟೆಲ್ಲ ನೀರು ಇದು ಒಂದು ಬೋರ್ ಇಂದ ಆಗುತ್ತೆ. ಖಂಡಿತ ಆಗುತ್ತೆ ಮೇಡಮ್. ಏನಾದ್ರೂ ನಮ್ಗೆ ಈ ಬಿಸಿಲು ಸ್ವಲ್ಪ ಅದೇ, ಈಗ ಫುಲ್ ಮೋಡ ಇತ್ತು, ನೀರು ಒಂಚೂರು ಕಡಿಮೆ ಬಂದಿದೆ ಅಂದ್ರೆ ನೋಡಿ ಆಗ್ಲೇ ಬಿಸಿಲು ಮೋಡ ಬಂದು, ಹೌದು ಅದಕ್ಕೆ ಇಂಥ ಟೈಮ್ ಅಲ್ಲಿ ನಾವು ನೈಟ್ ಒಂದ್ ಸ್ವಲ್ಪ ಬೋರ್ವೆಲ್ ರನ್ ಮಾಡ್ಬೇಕಾಗುತ್ತೆ. ಅವಾಗ ನೋಡಿ ನಮ್ಗೆ ನೀರ್ದೇನ್ ಸಮಸ್ಯೆ ಇಲ್ಲ. ಇನ್ನೊಂದು ಮೋಟರ್ ಪಂಪ್ ಕೊಟ್ಟಿದಾರಲ್ಲ, ಸಖತ್ತಾಗಿದೆ ಮೇಡಮ್ ಮೋಟರ್ ಪಂಪ್. ಹೌದು, ತುಂಬಾ ನಮ್ಗೆ, ಯಾಕಂದ್ರೆ ಈಗ ನಾವು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇರೋದು. ಬೇರೆ ರೀತಿ ರೈತರಿಗಾದ್ರೆ ನೋಡ್ರಿ ಒಂದ್ 2 ಇಂಚು 2.5 ಇಂಚ್ ಬಂದ್ರೆ ಅವ್ರ ತೋಟ ಆರಾಮಾಗಿ ಸುಧಾರಿಸ್ಕೊಳ್ತಾರೆ. ಇವತ್ತಿಲ್ಲ ನಾಳೆ ಮಾಡ್ಕೊಬಹುದು ಕೆಲಸ, ಕರೆಕ್ಟಾ? ಇವಾಗ ಬೋರ್ವೆಲ್ ನೋಡಿ, ಇವಾಗ ಒಂದು ಗಿಡ ಅಥವಾ ಮರ ಇವಾಗ ಒಂದು 3 ದಿನ ಮುಂಚೆ ಬಿಟ್ಟಿದ್ದಾರೆ ಅಂದ್ರೆ ನಾವು 3 ದಿನ ಆದ್ಮೇಲೆ ಬೇಕಾದ್ರೆ ಆಮೇಲೆ ಬಿಟ್ಕೊಳ್ಳೋಣ ನೀರ್ನ ಅಂತ, ಆ ರೀತಿ ಮನೋಭಾವ ಇರ್ಬೋದು. ಯಾಕಂದ್ರೆ ನಾವಿಲ್ಲಿ ಕಮಿಟ್ಮೆಂಟ್ ಕೊಡ್ತೀವಿ ಜನಕ್ಕೆ, ಟೈಮು ಅದು ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಆ ರೀತಿ ನೋಡಿ ನಮ್ಗೆ ನೈಟ್ 12 ಗಂಟೆ ಫೋನ್ ಮಾಡ್ತಾರೆ, 1 ಗಂಟೆ ಫೋನ್ ಮಾಡ್ತಾರೆ, ನಾವು ಕಳ್ಸಿಕೊಡ್ತೀವಿ ಗಾಡಿ. ನೀವು ಸೋಲಾರ್ನ ಏನಕ್ಕಾಗಿ ಬಳಸಬೇಕು? ಮೇಜರ್ ಆಗಿ ಸೋಲಾರ್ ಎನರ್ಜಿ ಫ್ರೀ ಆಗಿ ಸಿಗ್ತಾ ಇರೋದು ನೇಚರ್ ಅಲ್ಲಿ.
ಎಲೆಕ್ಟ್ರಿಸಿಟಿಗೆ ನಿಮ್ಗೆ ಕರೆಂಟ್ ಬಿಲ್ ಆಗುತ್ತೆ. ಅದ್ರಲ್ಲೂ ಕಮರ್ಷಿಯಲ್ ಆಗಿ ಸಪರೇಟ್ ಆಗಿ ಇಂತಿಷ್ಟು ಒಂದು ಯೂನಿಟ್ಗೆ ಅಂತ ಫಿಕ್ಸ್ ಆಗಿದೆ. ನೀವು ಮನೆಗಳಿಗೆ ಯೂಸ್ ಮಾಡೋದಾದ್ರೆ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ, ಕಮರ್ಷಿಯಲ್ ಯೂಸ್ ಮಾಡೋದಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದ್ರಿಂದ ನೀವು ಬೋರ್ವೆಲ್ಸ್ ರನ್ ಮಾಡೋದ್ರಿಂದ ಯಥೇಚ್ಛವಾಗಿ ಕರೆಂಟ್ ಬಳಸ್ತೀರಾ ನೀವು. ಅದು ನಮ್ಗೆ ಗೊತ್ತಾಗಲ್ಲ, ಎವ್ರಿ ಡೇ ವೇರಿಯೇಷನ್ ಇರುತ್ತೆ. ಇವತ್ತು ಆರ್ಡರ್ಸ್ ಜಾಸ್ತಿ ಇದೆ, ಪವರ್ ಜಾಸ್ತಿ ಯೂಸ್ ಮಾಡಿದೀವಿ. ಇವತ್ತು ಆರ್ಡರ್ಸ್ ಕಮ್ಮಿ ಇದೆ, ಪವರ್ ಕಮ್ಮಿ ಯೂಸ್ ಮಾಡ್ತೀವಿ. ಬಟ್ ಇದ್ರಲ್ಲಿ ನೀವು ಸೋಲಾರ್ ಮಾಡಿದಾಗ ಏನಾಗುತ್ತೆ, ಇದು ನಿಮ್ಗೆ ಗೊತ್ತಾಗಲ್ಲ. ಸನ್ಲೈಟ್ ವೇರಿ ಆಗ್ತಾ ಇರುತ್ತೆ, ಬಿಸಿಲು ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಅಥವಾ ಇರ್ದೇನೆ ಇರುತ್ತೆ. ಬೆಳಕಿದ್ರೆ ಸಾಕು ನಿಮ್ಗೆ. ಸೋಲಾರ್ ಅಂದ ತಕ್ಷಣ ಯಥೇಚ್ಛವಾಗಿ ಬಿಸಿಲಿರೋದ್ ಬೇಡ, ಬೆಳಕಿದ್ರೆ ಸಾಕು. ಈಗ ನೋಡಿ ಫುಲ್ಲು ಎಲ್ಲ ಮೋಡ ಕವಿದಿದೆ, ಆದ್ರೂ ನಿಮ್ಗೆ ಇಷ್ಟೊಂದು ಔಟ್ಪುಟ್ ನಮ್ಗೆ ಬರ್ತಾ ಇದೆ. ಹೌದೌದು. ಅದು ನೀವು ಬೆಂಗಳೂರು ಅಂತ ಏರಿಯಾನಲ್ಲಿ ಅದು ಇದ್ದೇ ಇರುತ್ತೆ. ಬಿಸಿಲಲ್ಲಿ ಮಳೆ ಬರ್ಬೋದು, ಚಳಿಯಲ್ಲೂ ಮಳೆ ಬರ್ಬೋದು, ವೇರಿಯೇಷನ್ ಇರುತ್ತೆ ನಿಮ್ಗೆ. ಅದ್ರಿಂದ ಸೋಲಾರ್ ಹೋಗೋದು ತುಂಬಾ ಉತ್ತಮ ಅನ್ಸುತ್ತೆ ನನ್ಗೆ. ನಮ್ಗೆ ಈ SMR ಗ್ರೂಪ್ಸ್ ಬಂದು ಸಿಕ್ಕಿರೋದು ಯೂಟ್ಯೂಬ್ ಚಾನಲ್ ನೋಡ್ತಾ ನನ್ಗೆ ಸಿಕ್ಕಿದ್ದು. ಇದು ಹೇಗೆ ಏನು ಅಂತ ಸ್ವಲ್ಪ ತಿಳ್ಕೊಂಡಾಗ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಮೋಟಾರ್ಸ್ ಯಾವ್ದು, ಈಗ ಎಷ್ಟು ಮಾರ್ಕೆಟ್ ಅಲ್ಲಿ ಬೇಜಾನ್ ಜನ ಸಿಗ್ತಾರೆ ನಿಮ್ಗೆ. ನಾವು ಸೋಲಾರ್ ಹಾಕೊಡ್ತೀರಿ, ನಿಮ್ಗೆ ಪ್ರೆಸೆಂಟ್ ವರ್ಕ್ ಆಗ್ತಾರ ಮೋಟಾರ್ಗೆ ರನ್ ಮಾಡ್ತೀರಿ, ಸುಮ್ನೆ ಪ್ರಾಮಿಸ್ ಮಾಡ್ತಾರೆ, ಪ್ರಾಮಿಸ್ ತಕ್ಕಂಗೆ ನಡ್ಕೊಳಲ್ಲ, ಆ ತರ ಇರುತ್ತೆ. ಹೌದೌದು, ಖಂಡಿತ ಅದು ಮೇನ್ ನಿಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅದರಿಂದ ಜನ ನಂಬ್ತಾ ಇಲ್ಲ, ಯಾಕೆ ಸೋಲಾರ್ ಕಡೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇದೇ ಮೇಜರ್ ಇಶ್ಯೂ ಇರೋದು. ಬೇರೆಯವ್ರದಾದ್ರೆ ಅವ್ರದ್ದು ಸ್ಟ್ಯಾಂಡರ್ಡ್ ಔಟ್ಪುಟ್ ಮ್ಯಾಮ್ 2 ಅಂದ್ರೆ 2 ಇಂಚೆ ಬರುತ್ತೆ, 2.5 ಅಂದ್ರೆ 2.5 ಅಷ್ಟೇ. ನಿಮ್ಗೆ ಎಷ್ಟೇ ಬಿಸಿಲು ಬರ್ಲಿ, ಎಷ್ಟೇ ನಿಮ್ಗೆ ಪವರ್ ತಗೊಂಡ್ಲಿ, 2 ಇಂಚ್ ಮಾತ್ರನೇ ಅದು ಔಟ್ಪುಟ್ ಕೊಡುತ್ತೆ. ಇದು ಆತರ ಇಲ್ಲ. ಇದು ನಿಮ್ಗೆ ಸನ್ಲೈಟ್ ಜಾಸ್ತಿ ಆದಂಗೆಲ್ಲ ವೇರಿಯೇಷನ್ ಬರ್ತಾ ಇರುತ್ತೆ, ಕಡಿಮೆ ಆದಂಗೆಲ್ಲ ಕಡಿಮೆ ಆಗುತ್ತೆ. ಓಕೆನಾ? ಮಿನಿಮಮ್ ಔಟ್ಪುಟ್ ಆದ್ರೂ ನಿಮ್ಗೆ ಪ್ರಾಮಿಸ್ ಮಾಡಿದಷ್ಟು ನೀರು ಬಂದೇ ಬರುತ್ತೆ ಇವ್ರ ವರ್ಸಿಲ್ ಮೋಟರ್ ಪಂಪ್ಸ್ ಅಲ್ಲಿ. ಈಗ ಸೋಲಾರ್ ಪ್ಯಾನಲ್ಸ್ ಇವ್ರು ಯೂಸ್ ಮಾಡ್ತಾ ಇರೋದು, ನಾವು ಪ್ರೆಸೆಂಟ್ ಹಾಕಿರೋದು ನಮ್ ಹೈಟ್ ಕಡಿಮೆ ಇರೋದ್ರಿಂದ ಅದು ಬರೀ ಮೋನೋಫೇಶಿಯಲ್ ಅಂತ. ಆದ್ರೆ ಒಂದ್ ಸೈಡ್ ಮಾತ್ರ ಅದು ಸನ್ಲೈಟ್ ಬಿದ್ದಿರೋದನ್ನ ಅಬ್ಸರ್ವ್ ಮಾಡುತ್ತೆ. ಬೈಫೇಶಿಯಲ್ ಅಂತ ಇದೆ ಪ್ರೆಸೆಂಟ್ ಇವ್ರು ಯೂಸ್ ಮಾಡ್ತಾ ಇರೋದು. ಅದು ನೀವು ಓಪನ್ ಏರಿಯಾ ಅಥವಾ ಹೈ ಶೆಡ್ಸ್ ಯೂಸ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ಬಿದ್ದಿರೋ ಲೈಟ್ ರಿಫ್ಲೆಕ್ಟ್ ಆಗುತ್ತಲ್ಲ, ಅದನ್ನು ಪವರ್ ಅಬ್ಸರ್ವ್ ಮಾಡ್ಕೊಂಡು ನಿಮ್ಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ನಿಮ್ಗೆ ಬೈಫೇಶಿಯಲ್ ಯೂಸ್ ಮಾಡಿ ಒಳ್ಳೇದಾಗುತ್ತೆ. ನಮ್ಗೆ ಜಾಗ ಕಮ್ಮಿ ಆಗ್ತಾ ಇರೋದ್ರಿಂದ ನಾವು ಬರೀ ಮೋನೋಫೇಶಿಯಲ್ ಹಾಕೊಂಡಿದೀರಿ. ನೀವ್ ಯಾರಾದ್ರೂ ಯೂಸ್ ಮಾಡೋರಾದ್ರೆ ಬೈಫೇಶಿಯಲ್ನೇ ನೀವು ಯೂಸ್ ಮಾಡಿ. ಇದೇನ್ ಸರ್, ಈಗ ಮಳೆ ಬರ್ತಾ ಇದೆ, ಇವಾಗ ಏನ್ ಮೋಟರ್ ಆಫ್ ಆಗ್ಬಿಡುತ್ತಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಯಾಕಂದ್ರೆ ನಮ್ಗಿರೋದು PMSM ಮೋಟರ್ ಪಂಪ್ ನ ಈ ಸೋಲಾರ್ಗೆ ಅಳವಡಿಸಿದ್ದಾರೆ. ಏನು ಅಂದ್ರೆ ಇದು ಸಣ್ಣ ಪ್ರಮಾಣದಲ್ಲಿ ಹೀಟ್, ಅಂದ್ರೆ ಸೋಲಾರ್ ಸೂರ್ಯನ ಶಾಖದಿಂದ ನಮ್ಗೆ ಸ್ವಲ್ಪ ಹೀಟ್ ಸಿಕ್ಕಿದ್ರೆ ಸಾಕು, ಬೋರ್ವೆಲ್ಸ್ ಓಡ್ತಾ ಇರುತ್ತೆ. ಈ ನಮ್ಗೆ ನೋಡಿ PMSM ಅಂದ್ರೆ ಜನರಿಗೆ ಗೊತ್ತಿಲ್ಲ. ಈ PMSM ಅಂದ್ರೆ ಈಗ EV ಕಾರ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಬರ್ತಾ ಇದಲ್ಲ, ಆ ರೀತಿಗೆ ಅದು ಟೆಕ್ನಾಲಜಿಗೆ ನಮ್ಗೆ ಕಂಪೇರ್ ಆಗೋ ತರ ನಮ್ಗೆ ಈ ತರ ಇದ್ರ ಮೇಲೆ ನಮ್ಗೆ ಮೋಟರ್ ಪಂಪ್ ನ ರೆಡಿ ಮಾಡ್ಕೊಟ್ಟಿರೋದು. ಹೌದು, ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಸಿಕ್ಕಿದ್ರು ಸಹ ನಮ್ಗೆ ಬೋರ್ವೆಲ್ಸ್ ರನ್ ಆಗ್ತಾ ಇರುತ್ತೆ, ಸ್ಟಾಪ್ ಅಂತೂ ಆಗೋದಿಲ್ಲ. ಯಾಕಂದ್ರೆ ಬೋರ್ವೆಲ್ಸ್ ಇವಾಗ ನಮ್ಗೆ ನೋಡಿ, ನಾವೇನೋ ಆಫ್ ಮಾಡ್ಬಿಟ್ರೆ ನಮ್ ಬಿಸ್ನೆಸ್ ಸ್ಟಾಪ್ ಆಗ್ಬಿಡುತ್ತೆ ಮೇಡಮ್. ಅದರಿಂದ ನಮ್ಗೆ ಈ ಸೋಲಾರ್ ಕಡೆಯಿಂದ ನೋಡಿ, ಜನ ಸುತ್ತು ನಮ್ಮ ಏರಿಯಾ ಸುತ್ತಮುತ್ತ ಫುಲ್ ಕಂಪ್ಲೀಟ್ ಆಗಿ ಫುಲ್ ಎಲ್ಲ ಅಪಾರ್ಟ್ಮೆಂಟ್ ಇದಾವೆ ಸುತ್ತೂನು. ನೀವು ನೋಡ್ಬೋದು, ಇಂಥ ಏರಿಯಾದಲ್ಲಿ ನಮ್ಗೆ ಒಂದೊಂದು ಅಡಿ ಸಿಕ್ಕಿದ್ರು ಹೆಚ್ಚು. ಅದನ್ನ ಒಂದೊಂದು ಅಡಿ ಒಂದು ಥೌಸಂಡ್ಸ್ ರೇಟ್ ಅಲ್ಲಿ ಇರುತ್ತೆ, ಕೆಲವೊಂದ್ ಕಡೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಇರುತ್ತೆ, ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ನಮ್ಗೆ ಜಾಗ ವೇಸ್ಟ್ ಆಗಿಲ್ಲ. ನೀವು ನೋಡ್ಬೋದು, ಈಗ ನಮ್ ಕೆಳಗಡೆ ನಮ್ಗೆ ಕಾರ್ಸ್ ನಿಂತ್ಕೊಳ್ಳುತ್ತೆ, ನಮ್ದು ಟ್ಯಾಂಕರ್ಸ್ ನಿಂತ್ಕೊಳ್ಳುತ್ತೆ. ಅದ್ರ ಮೇಲೆ ನಾವು ಪ್ಯಾನಲ್ ಮಾಡಿದೀವಿ, ಸೋಲಾರ್ ಪ್ಯಾನಲ್. ನೀವು ನೋಡ್ಬೋದು, ನಮ್ಗೆ ಅಲ್ಲೂ ಸಹ ಜಾಗ ಏನು ವೇಸ್ಟ್ ಆಗಿಲ್ಲ. ಅಂದ್ರೆ ನೋಡಿ ಏನಾಯ್ತು ಅಂತಂದ್ರೆ, ಒಂದು ಈಗ ನಾವು ಗಾಡಿಗಳನ್ನ ನಿಲ್ಲಿಸ್ಬೇಕಂದ್ರೆ ಒಂದು ಶೆಡ್ ಮಾಡ್ಕೋಬೇಕು. ಸೊ ಅವರು ಶೆಡ್ ಅಂತೂ ಮಾಡಿದ್ದಾರೆ, ಅದ್ರ ಮೇಲೆ ಆ ಸೋಲಾರ್ ನ ಕೂರ್ಸಿದಾರೆ ಅವರು. ಸೊ ಈ ಸೋಲಾರ್ ಕೂರಿಸ್ಬೇಕು ಅಂತಾನೆ ಅದಕ್ಕೊಂದು ದೊಡ್ಡದೊಂದು ಜಾಗ ಬಿಟ್ಕೊಟ್ಟಿಲ್ಲ ಇವರು. ಸೊ ಅದನ್ನ ಈ ರೀತಿಯಾಗಿ ಬಳಕೆ ಮಾಡಿದ್ದಾರೆ. ಇನ್ನೊಂದು ವಿಚಾರ ಸರ್, ನಾನ್ ನೋಡ್ದಂಗೆ ಇಲ್ಲಿ ಸುತ್ತಮುತ್ತ ಇಷ್ಟೊಂದು ಅಪಾರ್ಟ್ಮೆಂಟ್ ಗಳಿದೆ. ಸೊ ಅಪಾರ್ಟ್ಮೆಂಟ್ ಇರುತ್ತೆ ಅಂತಂದ್ರೆ ಅಲ್ಲೊಂದು ಬೋರ್ಗಳು ಇದ್ದೇ ಇರುತ್ತೆ. ಸೊ ಇಲ್ಲೆಲ್ಲ ಬೋರ್ಗಳನ್ನ ತೆಗ್ದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ನೀರಿನ ಅಂತರ್ಜಲ ಪ್ರಮಾಣ ನಾವು ನೋಡಿದಾಗ ಕಡಿಮೆ ಇರುತ್ತೆ. ಸೊ ಅಂದ್ರೂ ಕೂಡ ಇದು ಇಷ್ಟು ಫೋರ್ಸ್ ಅಲ್ಲಿ ನೀರು ಬರ್ತಾ ಇದೆ ಅಂತಂದ್ರೆ ಇದು ಒಂದು ರೀತಿ ನಾವೇನ್ ಹೇಳೋಣ, ಅದಕ್ಕೆ ರಿಸಲ್ಟ್ ಅಂತ ಹೇಳ್ತಾರಲ್ಲ, ಇದಕ್ಕೆ ಅಂತ ಹೇಳ್ಬೇಕು. ಖಂಡಿತ. ಈಗ ನಾವು ಸುಮ್ನೆ ಜನಗಳಿಗೆ ಬ್ಲೈಂಡ್ ಆಗಿ ಮಾಡೋದ್ ಬೇಡ ಮೇಡಮ್. ಬ್ಲೈಂಡ್ ಆಗಿ ಮಾಡೋದಲ್ಲ, ನಾವು ಜನಗಳಿಗೆ ಕಣ್ಣಾರೆ ತೋರ್ಸೋಣ. ನಾವು ಜನಗಳಿಗೆ ಕಣ್ಣಾರೆ ತೋರ್ಸಿದಿರಿ. ಜನ ಏನಾದ್ರೆ ಅನುಮಾನ ಇತ್ತು ಅಂದ್ರೆ ಆರಾಮಾಗಿ ಬರ್ಬೋದು. 24 hours ಓಪನ್ ಇರುತ್ತೆ, ಯಾವಾಗ ಬೇಕಾದ್ರೂ ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು. ನಮ್ಗೇನೋ ಮಾಡ್ಕೊಟ್ಟಿದ್ದಾರೆ, ನೀವೇನೋ ಬಂದಿದ್ದೀರಾ, ನಾವು ಸುಮ್ನೆ ನಿಮ್ಗೆ ಹೇಳೋದಲ್ಲ ಮೇಡಮ್ ಅದು. ಯಾಕಂದ್ರೆ ನಾವಿದನ್ನ ಅನುಭವಿಸ್ತಾ ಇದೀರಿ, ಜನಗಳಿಗೆ ಗೊತ್ತಿಲ್ಲ. ಅಂತ ಜನಗಳಿಗೆ ನಾವು ಮಾಡೋಣ. ಈ ರೀತಿ ಕಮರ್ಷಿಯಲ್ ಆಗ್ಲಿ, ಅಗ್ರಿಕಲ್ಚರಲ್ ಪರ್ಪಸ್ ಆಗ್ಲಿ,
ನೋಡಿ ನಮ್ದು ಇಲ್ಲಿಂದ ಮುಂದೆ ಒಂಚೂರು ಮುಂದೆ ತೋಟ ಇದೆ, ಆ ತೋಟಕ್ಕೂ ಒಂದು ಮಾಡ್ಕೊಡಿ ಸರ್ ಅಂತ ಅವ್ರನ್ನ ಹೇಳಿದಿರಿ. ಹೌದು ಮೇಡಮ್, ಹೌದು ಮೇಡಮ್. ಖುಷಿಯಿಂದಾನು ಸಹಾಯ ಆಗ್ಲಿ. ಯಾಕಂದ್ರೆ ನಮ್ಗೆ ನೋಡಿ ಈಗ ಸುಮ್ನೆ ಕರೆಂಟ್ ಬಿಲ್ ಕಟ್ಕೊಂಡು ನಾವು ನೋಡಿ ನಮ್ಗೆ ಕರೆಂಟ್ ಬಿಲ್ ಇಂದ ನಮ್ ಡ್ರೈವರ್ಸ್ ಕೊಡೋಣ ಬಿಡಿ, ಅಥವಾ ಬೇರೆ ಏನಾದ್ರು ಯೂಸ್ ಆಗ್ಲಿ. ಖಂಡಿತ. ಹೌದು ಮೇಡಮ್, ಹೌದು. ಇನ್ನ ಅವ್ರು ಸ್ವಲ್ಪ ನಮ್ಮ ಹುಡುಗರೇ ಅಲ್ವಾ, ಅವರು ಸ್ವಲ್ಪ ಚೆನ್ನಾಗಿರ್ಲಿ. ಆ ರೀತಿ ಒಂದು ಮನೋಭಾವ. ಇವಾಗ ನಮ್ಗೆ ಆ ದುಡ್ಡು ಇವಾಗ ನೋಡ್ರಿ ಅಲ್ಲೆಲ್ಲೋ ಹೋಗೋದಕ್ಕಿಂತ ನಾವೇ ಇವಾಗ ನೋಡಿ ನಾವೇ ಕರೆಂಟ್ ತಯಾರು ಮಾಡ್ಕೊಳ್ತಾ ಇದೀರಿ, ಅದರಿಂದಾನೇ ಬೋರ್ವೆಲ್ಸ್ ರನ್ ಆಗ್ತಿದೆ. ಅದರಿಂದ ನಮ್ ಡ್ರೈವರ್ಗಳು ಚೆನ್ನಾಗಿರ್ಲಿ ಬಿಡಿ. ನಮ್ಗೋಸ್ಕರ ದುಡಿತಾ ಇದಾರೆ, ನಮ್ಗೋಸ್ಕರ ಮಾಡ್ತಾರೆ, ಅದಕ್ಕೋಸ್ಕರ ಮೇಡಮ್. ಒಟ್ಟಿನಲ್ಲಿ ಈಗ ನಮ್ಮ ಸೋಲಾರ್ ಬಳಕೆ ಮಾಡುವಂತಹ ಮತ್ತೆ ಮುಂದೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡುವಂತಹ ಅಥವಾ ನಿಮ್ ರೀತಿಯಾಗಿಯೇ ಈ ವಾಟರ್ ಸಪ್ಲೈದು ಉದ್ಯಮ ಮಾಡ್ಕೊಳ್ಬೇಕು ಅನ್ನುವಂತಹ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳಕ್ಕೆ ಮೇಡಮ್? ವೀಕ್ಷಕರಿಗೆ ಏನ್ ಹೇಳೋದು ಅಂದ್ರೆ SMR ಸೋಲಾರ್ ಪಂಪ್ಸ್ ಸೋಲಾರ್ ಗ್ರೂಪ್ಸ್ ಇದ್ರ ಕಡೆಯಿಂದ ವರ್ಸಿಲ್ ನೀವು ಕಣ್ಮುಚ್ಕೊಂಡು ಅವ್ರನ್ನ ನಂಬೋದು. ಯಾಕಂದ್ರೆ ನಾವು ನಂಬಿದಿರಿ, ನಮ್ಗೆ ಅದೇ ರೀತಿ ರಿಸಲ್ಟ್ ಸಿಕ್ಕಿದೆ. ನೀವು ಕಣ್ಮುಂದೆ ನೋಡ್ತಾ ಇದ್ದೀರಾ. ದಯವಿಟ್ಟು SMR ಗ್ರೂಪ್ಸ್, ಥ್ಯಾಂಕ್ ಯು.